ನಮ್ಮ ಮೆದುಳನ್ನು ಚುರುಕುಗೊಳಿಸಲು ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ವ್ಯಾಯಾಮ ಅತ್ಯಗತ್ಯ. ಪ್ರತಿನಿತ್ಯ ವ್ಯಾಯಾಮ ಮಾಡುವುದರಿಂದ ನಮ್ಮ ಮೆದುಳು ಚುರುಕಾಗುತ್ತದೆ. ವ್ಯಾಯಾಮ ಮಾಡುವ ಸಮಯದಲ್ಲಿ ನಮ್ಮ ಮೆದುಳಿಗೆ ರಕ್ತದ ಹರಿವು ಹೆಚ್ಚಾಗಿರುತ್ತದೆ. ಇದು ಮೆದುಳಿಗೆ ಹೆಚ್ಚಿನ ಆಕ್ಸಿಜನ್ನನ್ನು ಪೂರೈಸಿ ಮೆದುಳನ್ನು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ವಯಸ್ಸಾಗುತ್ತಾ ಬಂದಂತೆ ನಮ್ಮ ನೆನಪಿನ ಶಕ್ತಿ ಕುಂದುತ್ತಾ ಹೋಗುತ್ತದೆ. ಆದರೆ ವ್ಯಾಯಾಮದ ಮೂಲಕ ಮೆದುಳಿನ ಸ್ಮರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಿದೆ. ಈ ವಿಡಿಯೋದಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಈ 7 ವ್ಯಾಯಾಮಗಳ ಪಾತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಬ್ರೈನ್ ವರ್ಕೌಟ್ ಅಥವಾ ಮೆದುಳಿಗೆ ಚಾಲೆಂಜ್ ಮಾಡುವಂಥ ಆಟಗಳನ್ನು ಆಡಿ. ನಿಮ್ಮ ಮೆದುಳು ಆರೋಗ್ಯಕರವಾಗಿರಬೇಕೆಂದರೆ ಅದಕ್ಕೆ ಹೆಚ್ಚಿನ ಚಟುವಟಿಕೆ ಅತ್ಯಗತ್ಯ. ಸುಡೋಕು, ಪದಬಂಧ, ಎಲೆಕ್ಟ್ರಾನಿಕ್ಸ್ ಗೇಮ್ಸ್ ಸೇರಿದಂತೆ ಇನ್ನಿತರ ಆಟಗಳನ್ನು ಆಡುವುದರಿಂದ ಮೆದುಳಿನ ಚುರುಕುತನವನ್ನು ಹೆಚ್ಚು ಮಾಡಬಹುದು. ನಿಮ್ಮ ಮೆದುಳು ಸದಾ ಆಲೋಚಿಸುತ್ತಿರಲಿ. ಚೆಸ್, ಸುಡೋಕು ಮತ್ತು ಪದಬಂಧಗಳನ್ನು ಆಡಿದರೆ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿಯನ್ನು ಪರೀಕ್ಷಿಸಿದಂತೆಯೂ ಆಗುತ್ತದೆ. ಯಾವುದಾದ್ರೂ ಹೊಸ ಭಾಷೆಯನ್ನು ಕಲಿಯಲು ಪ್ರಯತ್ನಿಸಿ. ಇದರಿಂದಾಗಿಯೂ ಕೂಡ ಮೆದುಳಿನ ಶಕ್ತಿ ಹೆಚ್ಚಾಗುತ್ತದೆ. ಎರಡನೆಯದಾಗಿ ಧ್ಯಾನ. ಪ್ರತಿದಿನ ನೀವು ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಮತ್ತು ದೇಹ ಎರಡಕ್ಕೂ ಬಹಳ ಪ್ರಯೋಜನಗಳಿವೆ. ಧ್ಯಾನವು ನಿಮಗೆ ವಿಶ್ರಾಂತಿ ನೀಡುವುದಲ್ಲದೆ ನಿಮ್ಮ ಮೆದುಳಿಗೆ ತಾಲೀಮನ್ನು ನೀಡುತ್ತದೆ. ವಿಭಿನ್ನ ಮಾನಸಿಕ ಸ್ಥಿತಿಯನ್ನು ನಿರ್ಮಿಸುವುದರ ಮೂಲಕ ನಿಮ್ಮ ಮೆದುಳಿನ ಫಿಟ್ನೆಸ್ಸನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ ಸಮಸ್ಯೆಗಳನ್ನು ಎದುರಿಸಿ. ಯಾವುದೇ ಉದ್ಯೋಗದಲ್ಲಾದರೂ ರಿಸ್ಕ್, ಕ್ರೈಸಿಸ್ ಇವೆಲ್ಲವೂ ಸಾಮಾನ್ಯ. ಎಲ್ಲವೂ ಕೂಡ ಮುಂಚಿತವಾಗಿ ತಿಳಿಸಿ ಬರುವುದಿಲ್ಲ. ಆದರೆ ಇಂಥ ಸಮಸ್ಯೆಗಳು ಉಂಟಾದಾಗ ಸಮಚಿತ್ತದಿಂದ ಅದನ್ನು ಎದುರಿಸುವುದನ್ನು ಕಲಿತರೆ ಒತ್ತಡ ಉಂಟಾಗಲಾರದು. ನಾಲ್ಕನೆಯದಾಗಿ ಉತ್ತಮ ಆಹಾರವನ್ನು ಸೇವಿಸಿ. ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುವ ಆಹಾರಗಳು, ಆ್ಯಪಲ್, ಬಾಳೆಹಣ್ಣು, ಹಸಿರು ತರಕಾರಿಗಳು, ಬೆಳ್ಳುಳ್ಳಿ, ಕ್ಯಾರೆಟ್ ಮುಂತಾದ ಆಹಾರಗಳು ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಶಕ್ತಿಯನ್ನು ಚುರುಕುಗೊಳಿಸಬೇಕೆಂದರೆ ಮೀನು ಮತ್ತು ಕಾಳುಗಳಲ್ಲಿ ಸಿಗುವಂತಹ ಒಮೆಗಾ 3 ಫ್ಯಾಟಿ ಆ್ಯಸಿಡನ್ನು ಬಳಸಿದರೆ ಸಹಾಯಕಾರಿಯಾಗುತ್ತದೆ. ಐದನೆಯದಾಗಿ ಪುಸ್ತಕಗಳನ್ನು ಓದಿ. ಪುಸ್ತಕಗಳನ್ನು ಓದುವುದು ಒಳ್ಳೆಯ ಅಭ್ಯಾಸ. ಆದರೆ ನೀವು ಅದರಲ್ಲೂ ವಿಭಿನ್ನವಾದುದನ್ನು ಆರಿಸಿಕೊಳ್ಳಿ. ವಿಭಿನ್ನ ಕಾಲಘಟ್ಟಗಳು, ಸಂಸ್ಕೃತಿಗಳು ಮತ್ತು ಜನರನ್ನು ಕಲ್ಪಿಸಿಕೊಳ್ಳುವುದರ ಮೂಲಕ ನಿಮ್ಮ ಮೆದುಳಿಗೆ ತಾಲೀಮು ನೀಡಿದಂತೆ ಆಗುತ್ತದೆ. ಆರನೆಯದಾಗಿ ಸದಾ ಖುಷಿಯಾಗಿರಿ. ಮನಸ್ಸಿನಲ್ಲಿ ಸದಾ ಖುಷಿ ನೆಲೆಸಿದ್ದರೆ ರಿಲ್ಯಾಕ್ಸ್ ಆಗಿ ಹಲವು ಕೆಲಸಗಳನ್ನು ಮಾಡಬಹುದು, ಅವಕಾಶಗಳನ್ನು ಸದುಪಯೋಗಗೊಳಿಸಿಕೊಳ್ಳಬಹುದು. ಏಳನೆಯದಾಗಿ ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಹೊಸ ಕೌಶಲ್ಯಗಳನ್ನು ಕಲಿಯುವುದು ನಿಮ್ಮ ಮೆದುಳಿಗೆ ಇನ್ನಷ್ಟು ಕೆಲಸ ನೀಡಿದಂತೆ. ಅಡಿಗೆ ಮಾಡುವುದನ್ನು ಕಲಿಯುವುದು, ಹೀಗೆ ಏನಾದರೂ ನಿಮಗೆ ನೀವೇ ವಿಭಿನ್ನವಾದ ಟಾಸ್ಕ್ಗಳನ್ನು ಕೊಟ್ಟುಕೊಳ್ಳಿ. ಇದು ನಿಮ್ಮ ಮೆದುಳನ್ನು ಕ್ರಿಯಾಶೀಲವಾಗಿ ಇಡುತ್ತದೆ.